ಫೈನಲಿ ಕರ್ಕೊಂಡು ಬಂದಿದ್ದೀರಾ 178 ಸರ್, ಸಾಕಷ್ಟು ಸವಾಲುಗಳೇ ಮಧ್ಯೆ ಕರ್ಕೊಂಡು ಬಂದಿದ್ದೀರಾ ಸರ್ ಅವ್ರನ್ನ. ಈಗ ಸದ್ಯಕ್ಕೆ ಯಾರು ಆ ಭಾಗದಲ್ಲಿ ಟೂರಿಗೆ ಹೋಗಬೇಡಿ. ಇದು ನಾನೇನೋ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಈ ವ್ಯವಸ್ಥೆಯಲ್ಲಿ ಇವತ್ತೇನಾಗಿದೆ, ದೇಶಕ್ಕೆ ಏನಾಗಿದೆ ಅದ್ರ ಬಗ್ಗೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಮುಂದೆ ಯಾವ ರೀತಿ ಇಂಥ ಘಟನೆಗಳು ಭಾರತ ದೇಶದಲ್ಲಿ ಎಲ್ಲ ಆಗಬಾರ್ದಕ್ಕಂತ ಮುಂಜಾಗ್ರತೆಯಾಗಿ ನಾವು ಯೋಚನೆ ಮಾಡಬೇಕಂತ ತಮ್ಮಲ್ಲಿ ಹೇಳಿಕೆ ಕಠಿಣ ಕ್ರಮ ಕೈಗೊಂಡಿದ್ದಾರೆ, ಸಾಕಷ್ಟು ನಿಷೇಧ ಹೇರಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಇದನ್ನ ಈಗ ಅದನ್ನ ಹೇಳಿದ್ನಲ್ಲ, ಯಾವಾಗ್ಲೂ ನಾವು ಆಫ್ಟರ್ ಥಾಟ್ ಮಾಡ್ತೀವಿ, ಬಿಫೋರ್ ಥಾಟ್ ಬಗ್ಗೆ ಕೂಡ ಮಾತನಾಡಬೇಕು. ಅದಕ್ಕೆ ಈಗ ಸದ್ಯದಲ್ಲಿ ಬೇಡ ಅಂತ ಹೇಳುದು. ಈಗ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೀರಾ ಅಂತ? ಅಲ್ಲ, 100% ಸ್ವಾಗತ ಮಾಡ್ತೀವಿ. ಎನಿಥಿಂಗ್ ಆಲ್ವೇಸ್ ನಾವು ಮಾಡ್ತೀವಿ. ಎಲ್ಲ ಸರ್ಕಾರಗಳು ಫಾಲ್ಟ್ ಇದಾವೆ. ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದಲ್ಲಿ ಆಗಿಲ್ಲ ಅಂತಲ್ಲ. ಟೆರರಿಸಮ್ ಇಸ್ ಅ ಪಾರ್ಟ್ ಆಫ್ ಅ ಸಿಸ್ಟಮ್ ಆಗ್ಬಿಟ್ಟಿದೆ ಈ ದೇಶದಲ್ಲಿ, ಒಂದಲ್ಲ ಎಲ್ಲ ಕಡೆ ಆಗಿದೆ. ಎಂತ ಆಕ್ಟಿವಿಟೀಸ್ ಆದಾಗ ನಾವು ಬಹಳ ಜೋರಾಗಿ ಪ್ರಮುಖವಾಗಿ ಇಶ್ಯೂ ಮಾಡಕ್ ಹೇಳ್ತೀವಿ, ಆಮೇಲೆ ಮತ್ತೆ ಕುಂದಿರ್ತೀವಿ, ಮತ್ತೆ ಇಶ್ಯೂ ಆದ ಇದೇ ರೀತಿ ಮಾಡ್ತೀವಿ, ಮತ್ತೆ ಕುಂದಿರ್ತೀವಿ. ಈ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಏನೋ ಒಂದು ಬ್ಲೂ ಪ್ರಿಂಟು ಎಲ್ಲ ಸರ್ಕಾರಗಳು, ಭಾರತ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ಯೋಚನೆ ಮಾಡಬೇಕಂದ್ರೆ ಇನ್ನೋಸೆಂಟ್ ಜನರು ಹಾಳಾಗ್ತಾ ಇದ್ದಾರೆ. ಈಗ ಹಾಳಾಗಿರ್ತಕ್ಕಂಥ ಇನ್ನೋಸೆಂಟ್ ಜನ ಈ ಭಾಗದಲ್ಲಿ ಯಾವತ್ತು ಟೂರಿಸ್ಟಿಗೆ ಈ ರೀತಿ ಯಾವತ್ತು ಮಾಡಿರ್ತಕ್ಕಂಥಲ್ಲ. ನೀವು ಅಲ್ಲಿ ಹೋದಾಗ ಅದ್ರ ಅರ್ಥ ಆಗುತ್ತೆ, ಅಲ್ಲಿರ್ತಕ್ಕಂಥ ಕಲ್ಚರ್ ಅರ್ಥ ಆಗುತ್ತೆ. ಇದನ್ನೇನು ಬಹಳ ಜಾತಿ ವ್ಯವಸ್ಥೆಯಲ್ಲಿ ಮಾತನಾಡಕ್ಕೆ ಕೆಲವರು ಹೋಗ್ತಾ ಇದ್ದಾರೆ. ನಾನೇನು ಅವ್ರ ಬಗ್ಗೆ ಯಾರ ಬಗ್ಗೆ ಸಮರ್ಥನೆ ಮಾಡ್ತಾ ಇಲ್ಲ. ನಾನು ಯಾರು ಸಮುದಾಯಕ್ಕೆ ಸಮರ್ಥನೆ ಮಾಡ್ತಾ ಇಲ್ಲ. ಯಾವನೇ ಮಾಡಿದ್ರು ಇದನ್ನ ಯಾವ ಆಕ್ಟಿವಿಟಿಗೆ ಯಾವುದೇ ಸಮುದಾಯವನ್ನು ಮಾಡಿದ್ರು ಕೂಡ ನಾನು ಅದನ್ನ ಅಷ್ಟೇ ಕೀಳವಾಗಿ ನೋಡ್ತಾ ಇದ್ದೇನೆ ಅವ್ನು ಮಾತನಾಡತಕ್ಕಂಥ ವಿಚಾರಕ್ಕೆ. ಆದರೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಕಲ್ಚರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಚರ್ ಇದೆ ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಬಯಸ್ತೀನಿ.